ಮಶ್ರೂಮ್ ಗ್ರೇವಿ ಮಾಡುವ ಸಾಮಗ್ರಿಗಳು. ಅದಕ್ಕೆ ಬೇಕಾಗಿರೋದು ಬೆಳ್ಳುಳ್ಳಿ, ಚಕ್ಕೆ, ಯಾಲಕ್ಕಿ, ಲವಂಗ, ಶುಂಠಿ, ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ. ಅದಾದ್ಮೇಲೆ ಬಟಾಣಿ, ಸೋಯಾಬೀನ್, ಮಶ್ರೂಮ್ ಇಷ್ಟು ಮಿಕ್ಸಿಗೆ ಹಾಕಿ ರುಬ್ಕೋಬೇಕು. ಅದಾದ್ಮೇಲೆ ಮಶ್ರೂಮ್ನ ಹೆಚ್ಕೋತಾ ಇದೀವಿ ಸಣ್ಣ ಸಣ್ಣಕ್ಕೆ. ಬನ್ನಿ ಒಗ್ಗರಣೆಗೆ ಏನೇನು ಹಾಕಬೇಕು ಅಂತ ತೋರಿಸ್ತೀನಿ. ಫಸ್ಟ್ ಗ್ಯಾಸ್ ಹಚ್ಕೋಬೇಕು. ಅದಾದ್ಮೇಲೆ ಎಣ್ಣೆ, ಪಲಾವ್ ಎಲೆ, ನೆಕ್ಸ್ಟ್ ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆಗೋವರೆಗೂ ಸ್ವಲ್ಪ ಕಾಯಿರಿ. ಅದಾದ್ಮೇಲೆ ಬಟಾಣಿ ಎಲ್ಲ ನೀಟಾಗಿ ರೋಸ್ಟ್ ಆದ್ಮೇಲೆ ರುಬ್ಕೊಂಡಿರೋ ಪೇಸ್ಟ್ ಹಾಕಿ 1 ಟೇಬಲ್ ಸ್ಪೂನ್ ಖಾರದ ಪುಡಿ, 1 ಟೇಬಲ್ ಸ್ಪೂನ್ ಧನಿಯಾ ಪೌಡರ್, ಸ್ವಲ್ಪ ಕಸ್ತೂರಿ ಮೆಂತ್ಯನ ಉದುರಿಸ್ಕೊತೀವಿ. 5 ಮಿನಿಟ್ಸ್ ಬಾಯ್ಲ್ ಮಾಡಿ ಇಟ್ಕೊಂಡಿರುವ ಸೋಯಾನ ಇವಾಗ ಗ್ರೇವಿಗೆ ಹಾಕ್ತಾ ಇದ್ದೀವಿ. ಆವಾಗಲೇ ಹೆಚ್ಚಿಟ್ಕೊಂಡಿರೋ ಮಶ್ರೂಮ ಈ ಗ್ರೇವಿಗೆ ಹಾಕಬೇಕು. ನೆಕ್ಸ್ಟ್ ಅದಾಗಿದ ತಕ್ಷಣ ಇನ್ನೇನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಎಲ್ಲ ಕುದ್ದಾದ್ಮೇಲೆ ನಾವು ಹೆಣ್ಮಕ್ಳು ನಾವೇ ರುಚಿ ನೋಡ್ದಿಲ್ದಂಗೆ ದೊಡ್ಡವ್ರಿಗೆ ಊಟಕ್ಕೆ ಇಡೋಕ್ಕಾಗುತ್ತಾ? ಇಲ್ಲ ಅಲ್ವಾ? ಅದಕ್ಕೆ ನಾವು ಸಹ ರುಚಿ ನೋಡ್ತಾ ಇದೀವಿ. ಬನ್ನಿ ನನ್ನ ತಂಗಿ ಹೆಂಗ್ ರಿಯಾಕ್ಟ್ ಮಾಡಿದ್ದಾಳೆ ಆ ರುಚಿಗೆ ಅಂತ ನೋಡುವಂತ್ರಿ. ಮಶ್ರೂಮ್ ಗ್ರೇವಿ ಇವಾಗ ರೆಡಿ ಆಗಿದೆ. ಅದಕ್ಕೆ ಚಪಾತಿ ಉದ್ದಕ್ಕೆ ಸ್ಟಾರ್ಟ್ ಮಾಡಿದ್ರು ನಮ್ಮ ದೊಡ್ಡಮ್ಮ. ಚಪಾತಿ ಬೇಯಿಸೋಕ್ಕೆ ನಾನು ನಿಂತ್ಕೊಂಡಿದ್ದೆ. ಅದಾದ್ಮೇಲೆ ನಾನು ಮಾಡ್ತೀನಿ, ನನ್ನ ವಿಡಿಯೋ ಕ್ಲಿಪ್ ಹಾಕು ಅಂದ. ಅದಕ್ಕೆ ಸರಿ ಆಯ್ತು ನಿಂತ್ಕೊಳ್ಳಪ್ಪ ಅಂದ್ಬಿಟ್ಟು ಅವನು ತೆಗೆದು ವಿಡಿಯೋ ಕ್ಲಿಪ್ ಹಾಕಿದ್ದೀನಿ ನೋಡಿ. ಕೊನೆಗೂ ನೋಡಿದ್ರಲ್ಲ ಹೇಗೆ ರುಚಿಯಾದ ಸಿಂಪಲ್ ಆಗಿರೋ ರೆಸಿಪಿ ಮಶ್ರೂಮ್ ಗ್ರೇವಿ ಮಾಡೋದು ಅಂತ. ನಿಮ್ಗೆ ಇಷ್ಟ ಆದರೆ ನೀವು ಸಹ ಟ್ರೈ ಮಾಡಿ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗೆ ಮೂಡ್ ಬಂದಿದೆ ಅಂತ. ಅಷ್ಟೇ, ಇನ್ನೇನಿಲ್ಲ. ಮುಂದಿನ ಕುಕ್ಕಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರೂ ಖುಷಿಯಾಗಿರಿ, ಆರಾಮಾಗಿರಿ. ಸೈನಿಂಗ್ ಆಫ್. ನಾನು ನಿಮ್ಮ ಪ್ರೀತಿಯ ಅನು.